ತೂಕ ಜಾಸ್ತಿ ಆಯಿತು, ಕಮ್ಮಿ ಆಯಿತು, ಕಮ್ಮಿ ಆಯಿತು, ಜಾಸ್ತಿ ಆಯಿತು. ಈ ಹೋರಾಟ ನಿಮಗೆ ಆಗ್ತಿದೆ ಅಂದರೆ ನಾನು ಏನು ಮಾಡಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನಿಮಗೆ ನೀವು ಸವಾಲು ಮಾಡಿ ನೋಡಿ. ಚಿಕ್ಕ ವಯಸ್ಸಲ್ಲಿ ನೀವು ಹೆಂಗಿದ್ರಿ? ಓಡಾಟ ಮಾಡಿಕೊಂಡು ಆಟ ಆಡ್ತಾ ಇದ್ರಿ, ನೀರು ಚೆನ್ನಾಗಿ ಕುಡಿತಿದ್ರಿ, ಟೈಮ್ ಊಟ ಮಾಡ್ತಿದ್ರಿ, ಚೆನ್ನಾಗಿ ಮಲ್ಕೊಳ್ತಾ ಇದ್ರಿ, ಫ್ರೆಶ್ ಆಗಿದ್ರಿ, ಹ್ಯಾಪಿ ಆಗಿದ್ರಿ, ಆವಾಗ ತೆಳ್ಳಗಿದ್ರಿ. ಇವಾಗ ಏನಾಯಿತು? ತುಂಬ ವರ್ಷದ ನಂತರ ನೀವು ಪರ್ಸನ್ ಚೇಂಜ್ ಆದ್ರಿ, ನಿಮ್ಮ ಜೀವನ ಶೈಲಿ ಚೇಂಜ್ ಆಯಿತು, ನೀವು ಹೆಂಗೆಂಗೋ ಬದುಕೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಅದಕ್ಕೆ ತೂಕ ಜಾಸ್ತಿ ಆಯಿತು. ಇವಾಗ ಒಂದಿನ ನಿಮ್ಮಲ್ಲಿ ಭೂತ ಬರುತ್ತೆ, ನಾನು ಸಣ್ಣ ಆಗಬೇಕು ಅಂತ. ಅದು ಬಂದ ನಂತರ ಎಷ್ಟೋ ಜನರು ಏನೇನೋ ಪ್ರಯತ್ನ ಪಡ್ತಾರೆ. ಜಂಬಕ್ಕೆ ಜಿಮ್ಮು, ತುಂಬ ಜುಂಬ, ಹಠ ಮಾಡಿ ಯೋಗ, ಅದೆಲ್ಲ ಓಕೆ. ಡಯಟಲ್ಲಿ ಎಲ್ಲ ಊಟ ಬಿಟ್ಟು ಸಣ್ಣಗಾಗ್ತಾರೆ. ಇವಾಗ ಯಾವುದಾದರೂ ಸರಿಯಾಗಿ ಬ್ಯಾಲೆನ್ಸ್ ಮಾಡಿದ್ರೆ, ಲೈಫ್ ಸ್ಟೈಲ್ ಇಂಪ್ರೂವ್ ಆಗದೆ ಬರೀ ಮೆಥಡ್ ಮೇಲೆ ಫೋಕಸ್ ಮಾಡಿದ್ರೆ ಅಲ್ಲೇ ಪ್ರಾಬ್ಲಮ್ ವಾಪಸ್ ಬರುತ್ತೆ. ಏಕೆಂದರೆ ನಿಮ್ಮ ಗುರಿ ಬರೀ ವೆಯ್ಟ್ ಲಾಸ್ ಇತ್ತು, ನೀವು ಆ್ಯಸ್ ಎ ಪರ್ಸನ್ ಚೇಂಜ್ ಆಗಬೇಕು ಅಂತ ಯೋಚನೆ ಮಾಡಿಲ್ಲ. ಹಳೆ ಪರ್ಸನ್ ಥರ ಆದರೆ ಹಳೆ ಥರದ ಬಾಡಿ ಬರುತ್ತೆ. ಅದರ ಅರ್ಥ ಜಿಮ್ ಅಲ್ಲ ಪ್ರಾಬ್ಲಮ್, ಅದರ ಅರ್ಥ ಯೋಗ ಅಲ್ಲ ಪ್ರಾಬ್ಲಮ್, ಅದರ ಅರ್ಥ ಡಯಟ್ ಅಲ್ಲ ಪ್ರಾಬ್ಲಮ್. ಹಾಗಂದರೆ ಏನು ಮಾಡಬೇಕು? ನಿಮಗೆ ಅನ್ಲಿಮಿಟೆಡ್ ಆಸೆ ಇರಬೇಕು ನಿಮ್ಮ ಲೈಫ್ ಬಗ್ಗೆ ಮತ್ತು ನಿಮ್ಮ ಬಾಡಿ ಬಗ್ಗೆ. ಮತ್ತು ಇದು ಕಾಸ್ಮೆಟಿಕ್ ರೀಸನ್ ಆಗಿರಬಾರ್ದು. ಒಂದು ಸಾರಿ ಕಮಿಟ್ಮೆಂಟ್ ಆದ ನಂತರ ನಿಮ್ಮ ಕಮಿಟ್ಮೆಂಟ್ ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಅಂದರೆ, ಯಾವುದೇ ರೀಸನ್ ಬಂದ್ರೂ ನಿಮ್ಮ ಕಮಿಟ್ಮೆಂಟ್ ಅದಕ್ಕಿಂತ ಸ್ಟ್ರಾಂಗ್ ಆಗಿರಬೇಕು. ನಿಮಗೆ ಈ ಹೋರಾಟ ಮುಗಿಬೇಕು ಅಂತ ಇದ್ದರೆ ನಿಮ್ಮ ಕಾಮೆಂಟ್ ಸೆಕ್ಷನಲ್ಲಿ ಸಾಕು ಅನ್ನೋ ಪದ ಟೈಪ್ ಮಾಡಿ, ನಾನು ನಿಮಗೆ ರೆಸ್ಪಾಂಡ್ ಮಾಡ್ತೀನಿ.